ಎಲ್ಲರಿಗೂ ನನ್ನ ನಮಸ್ಕಾರಗಳು. 8ನೇ ತರಗತಿಯ ಹೊಸ ಪಠ್ಯಕ್ರಮದ ಪ್ರಕಾರ ಮೊದಲನೇ ಘಟಕ ಆಗಿರತಕ್ಕಂಥ ಘಟಕ 1 ವರ್ಗ ಮತ್ತು ಘನ ಅನ್ನುವಂಥ ಈ ಘಟಕದ ಒಂದು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈಗಾಗಲೇ 2 ವಿಡಿಯೋಗಳನ್ನು ಮಾಡಿದ್ದೇನೆ. ಆ 2 ವಿಡಿಯೋಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಮಾಡಿದ್ದೇನೆ. ಇದು 3ನೇ ವಿಡಿಯೋ. ನಾನು ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಒಟ್ಟು 3 ವಿಡಿಯೋಗಳಂತ ಹೇಳಿದ್ದೇನೆ, ಪ್ಲಸ್ ಇನ್ನೊಂದು ವಿಡಿಯೋ ಆಗ್ತಾ ಇದೆ, ಅದು 4ನೇ ವಿಡಿಯೋ. ಅಂದರೆ 1ನೇ ವಿಡಿಯೋದಲ್ಲಿ ಕಂಡು ಹಿಡಿಯಿರಿ ಅನ್ನುವಂಥದ್ದು ಮೊದಲನೇದು ವರ್ಗ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, 2ನೇದು ಘನಗಳಿಗೆ ಸಂಬಂಧಪಟ್ಟಿರುವಂತಹ ಕಂಡು ಹಿಡಿಯುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇನೆ. 3ನೇದು ಇದು ಘಟಕ ಪರೀಕ್ಷೆ ಅಥವಾ ಕಿರು ಪರೀಕ್ಷೆ. 4ನೇದು ಒಗಟುಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಒಟ್ಟು 4 ಈ 1ನೇ ಘಟಕದಲ್ಲಿ 4 ವಿಡಿಯೋಗಳ ಮುಖಾಂತರವಾಗಿ ನಾನು ಕಂಪ್ಲೀಟ್ ಆಗಿ ಎಲ್ಲ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಈಗ ಮೊದಲಿಗೆ ಘಟಕ 1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇಲ್ಲಿ ಪ್ರಶ್ನೆ ಪತ್ರಿಕೆ ಇದೆ, ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಇದೆ. ಹಾಗಾಗಿ ಮುಂದೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ಇಲ್ಲಿ ಮೊದಲಿಗೆ ಪ್ರಶ್ನೆ ಪತ್ರಿಕೆ ಇದೆ. ಕೆಳಗಿನ ಪ್ರಶ್ನೆಗೆ ನೀಡಲಾದ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಕೆಳಗಿನವುಗಳಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ, 4 ಉತ್ತರಗಳನ್ನು ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು. 8⁻³ ಬೆಲೆ ಎಷ್ಟು ಅಂತ. ಮತ್ತೆ 2ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪೂರ್ಣ ವರ್ಗ ಸಂಖ್ಯೆಗಳು ಯಾವ ಅಂಕಿಗಳಿಂದ ಕೊನೆಗೊಳ್ಳುವುದಿಲ್ಲ. ಮೊದಲ 5 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು. ಇನ್ನು ಪ್ರಶ್ನೆಗಳಿಗೆ ಉತ್ತರಿಸಿದ 3ನೇ ಪ್ರಶ್ನೆ. ಇಲ್ಲಿ 3 ಪ್ರಶ್ನೆಗಳು 2 ಅಂಕ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ 27,000ರ ಘನಮೂಲವನ್ನು ಕಂಡಿರಿ. ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ. ವಿನ್ಯಾಸಗಳನ್ನು 2 ಕೊಡಲಾಗಿದೆ. 1,323 ಪೂರ್ಣ ಘನ ಸಂಖ್ಯೆಯಾಗಿ ಮಾಡಲು ಗುಣಿಸಬೇಕಾದ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇನ್ನು 4ನೇದು ಇಲ್ಲಿ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಅಂಕ. ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆಯುವ ವಿಧಾನದಿಂದ ಪುನರಾವರ್ತಿತ ವ್ಯವಕಲನ 81ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. 2ನೇದು ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ಕಾರಣ ನೀಡಿ. ಬೆಸ ಸಂಖ್ಯೆಯ ಘನವು ಯಾವಾಗಲೂ ಸಮಸಂಖ್ಯೆಯಾಗಿರುತ್ತೆ. 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆಯಾಗಿರಬಹುದು. 8ರಿಂದ ಕೊನೆಗೊಳ್ಳುವ ಯಾವುದೇ ಪೂರ್ಣ ಘನ ಸಂಖ್ಯೆ ಇರುವುದಿಲ್ಲ. ಇನ್ನು ಪ್ರಶ್ನೆ ಸಂಖ್ಯೆ 5, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಇಲ್ಲಿ ಒಂದು ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದ ಎಷ್ಟು. 2ನೇದು ಆದು 3 ಸೆಂಟಿಮೀಟರ್ ಬಾಹುವಿನ ಅಳತೆ ಹೊಂದಿರುವ ಘನದಲ್ಲಿ 1 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಎಷ್ಟು ಘನಗಳನ್ನು ಪಡೆಯಬಹುದು ಅಂತ ಪ್ರಶ್ನೆ ಇದೆ. ಈಗ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ಕೇಳಿದರೆ 1027 ಸಿ ಅನ್ನುವಂತಹ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ. ಅದರ ವಿವರಣೆಯನ್ನು ಕೊಡಲಾಗಿದೆ. ಒಂದು ಸಂಖ್ಯೆಯು 2, 3, 7 ಅಥವಾ 8ರಿಂದ ಕೊನೆಗೊಂಡರೆ ಅದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ ಇಲ್ಲಿ 2, 3, 7 ಮತ್ತು 8 ಇಲ್ಲಿ ಎಲ್ಲ ಯಾವುದು ಅಲ್ಲ ಅಂತ ಕೇಳಿದ್ರೆ, ಹಾಗಾಗಿ ನೇರವಾಗಿ ನಾವು ಬಿಡಿ ಸ್ಥಾನದಲ್ಲಿ 2, 3, 7, 8 ಇದ್ರೆ ಅದು ಪೂರ್ಣ ವರ್ಗ ಸಂಖ್ಯೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ನೇರವಾಗಿ ಹೇಳ್ತಕ್ಕಂಥದ್ದು. ಇನ್ನು 8⁻³ ಅಂದರೆ 8ಅನ್ನು 3 ಬಾರಿ 8 × 8 × 8 ಅಂದರೆ 512 ಅನ್ನುವಂಥದ್ದು. ಇದು ಕೂಡ ಸಿ ಉತ್ತರ ಸರಿಯಾದ ಉತ್ತರ. ಇನ್ನು 2ನೇ ಪ್ರಶ್ನೆ, ಇಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳು ಯಾವ ಅಂಕಿಗಳಿಂದ ಕೊನೆಗೊಳ್ಳುವುದಿಲ್ಲ ಅಂತ ಕೇಳಿದ್ರೆ ಮೇಲ್ಗಡೆನೆ ಬಂದಿದೆ. ಪೂರ್ಣ ವರ್ಗ ಸಂಖ್ಯೆಗಳು 2, 3, 7 ಅಥವಾ 8ರಿಂದ ಕೊನೆಗೊಳ್ಳುವುದಿಲ್ಲ. ನೆಕ್ಸ್ಟ್ ಕ್ವಶನ್ ಇದೆ, 2 ಆಗಬೇಕು. ಮೊದಲ 5 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಪ್ರಶ್ನೆ ಇದೆ. ಇಲ್ಲಿ ಮೊದಲ ಪ್ರಶ್ನೆ ಉತ್ತರ ಎಷ್ಟದ 25 ಅದ. ವಿವರಣೆ ಏನಿದೆ, ಮೊದಲ n ಬೆಸ ಸಂಖ್ಯೆಗಳ ಮೊತ್ತ n² ಅಂತ ಸೂತ್ರ ಇದೆ. ಮೊದಲ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ n² ಸೂತ್ರ ಇದೆ. ಇಲ್ಲಿ n ಅಂದ್ರೆ 5². n ಅಂದ್ರೆ 5 ಕ್ರಮಾನುಗತ ಹೇಳಿದ್ರೆ 5² ಅಂದ್ರೆ 25. ಈಗ 10 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಅಂದ್ರೆ 10² ಅಂತ ಬರೀಬೇಕು. 10 ಅದು 100 ಅನ್ನುವಂಥ ಉತ್ತರವನ್ನು ಬರುತ್ತೆ. ಇನ್ನು ಪ್ರಶ್ನೆ 3, ಇಲ್ಲಿ 3 ಪ್ರಶ್ನೆಗಳಿವೆ. ಹಾಗಾಗಿ ಪ್ರತಿಯೊಂದಕ್ಕೂ 2 ಅಂಕಗಳು. 1ನೇ ಪ್ರಶ್ನೆ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 27,000ರ ಘನಮೂಲವನ್ನು ಕಂಡಿರಿ. ವಿವರಣೆ, ಇಲ್ಲಿ ಉತ್ತರ 30 ಇದೆ. ಅಂದರೆ ಅದರ ಒಂದು ಘನಮೂಲ 30. ವಿವರಣೆ, 27,000ವನ್ನು 3 × 3 × 3 ಅಂದರೆ ಇಲ್ಲಿ ಈಗಾಗಲೇ ಆ ಒಂದು ಅಭ್ಯಾಸ ಅಥವಾ ಕಂಡು ಹಿಡಿಯುವ ಪ್ರಶ್ನೆಯಲ್ಲಿ ಪ್ರಶ್ನೆ ಇತ್ತು. ಹಾಗೆ ಇಲ್ಲಿ ನೇರವಾಗಿ ಡೈರೆಕ್ಟ್ ಆಗಿ ಇಲ್ಲಿ ಉತ್ತರವನ್ನು ಬರೀತಾ ಇದ್ದೀನಿ. ಘನಮೂಲ 3 × 10 = 30. ಇದನ್ನು ಈ ರೀತಿ 27,000 ಹಾಕಿ ಈ ರೀತಿ ಹಾಕಿ ಈ ಕಡೆ ಈ ರೀತಿ ಬಿಡಿಸಿರ್ತಕ್ಕಂಥ ಈಗಾಗಲೇ ಇದೆ. ಹಾಗಾಗಿ ನೇರವಾಗಿ ಬಿಡಿಸಲಾಗಿದೆ. ಕೆಳಗಿನ ವಿನ್ಯಾಸಗಳನ್ನು ಪೂರ್ಣಗೊಳಿಸಿ ಅಂತಿದೆ. 4², 5², 20² 4 ಇಲ್ಲಿ 20 + 1 ಇಲ್ಲಿ 21² ಅನ್ನುವಂಥದ್ದು ಇಲ್ಲಿ ನೇರವಾಗಿ ಉತ್ತರವನ್ನು ಬರಲಾಗಿದೆ. ಇಲ್ಲಿ 9 × 10 ಅಂದರೆ 90. 90ಕ್ಕೆ 1 ಕೂಡಿಸಿದ್ರೆ 91² ಅನ್ನುವಂಥದ್ದು. ಇನ್ನು 3ನೇದು 1,323 ಪೂರ್ಣ ಘನ ಸಂಖ್ಯೆಯಾಗಿ ಮಾಡಲು ಗುಣಿಸಬೇಕಾದ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಿದೆ. ಈಗಾಗಲೇ ಇದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ 1,323ರ ಅಪವರ್ತನಗಳನ್ನು ಕಂಡು ಹಿಡಿದು ಅದನ್ನು ಬರೆಯಲಾಗಿದೆ. ಮೇಲಿನ ವಿಡಿಯೋವನ್ನು ತಾವು ನೋಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಮೊದಲ 2 ವಿಡಿಯೋಗಳ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ಅಲ್ಲಿ ನೋಡಿದ್ರೆ ಈ ಪ್ರಶ್ನೆಗೆ
ಸಂಪೂರ್ಣವಾದಂಥ ಉತ್ತರವನ್ನು ಬಿಡಿಸಿರ್ತಕ್ಕಂಥದ್ದು. ಇದನ್ನು ಪೂರ್ಣ ಘನವಾಗಿಸಲು ಇನ್ನೊಂದು 7ರಿಂದ ಗುಣಿಸಬೇಕು. ಅಂದ್ರೆ ಒಂದು ಇಲ್ಲಿ 3 ರ ಘಾತ 3 ಆಗಿದೆ, 7 ಎರಡೇ ಆಗಿರೋದ್ರಿಂದ ಇನ್ನೊಂದು 7 ಬೇಕು. ಹಾಗೆ 3 ಒಂದೇ ಸಂಖ್ಯೆಯನ್ನು ಗುಣಿಸುವುದರಿಂದ ಅದು ಒಂದು ಪೂರ್ಣ ಘನ ಸಂಖ್ಯೆ ಆಗಿರುತ್ತದೆ. ಅಥವಾ 2ನ್ನ 3 ಸಲ ಗುಣಾಕಾರ ಮಾಡಿದ್ರೆ ಅದು ಒಂದು ಪೂರ್ಣ ಘನ ಸಂಖ್ಯೆ ಆಗುತ್ತೆ. ಹಾಗಾಗಿ ಅಲ್ಲಿ 3 ಸಂಖ್ಯೆಗಳ ಒಂದು ಗುಂಪು ಬರಬೇಕು. ಇಲ್ಲಿ 3 ರ ಘಾತ 3 ಅಂದ್ರೆ 3ರ ಗುಂಪಿದೆ, 7ರ ಗುಂಪಿನಲ್ಲಿ 3 ಇಲ್ಲ, ಎರಡೇ ಇವೆ. ಹಾಗಾಗಿ ಇನ್ನೊಂದು 7 ಬೇಕು. ಹಾಗಾಗಿ ಆ 7ನ್ನ ಗುಣಾಕಾರ ಮಾಡಬೇಕು ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 4, ಇಲ್ಲಿ 3 ಅಂಕದ 2 ಪ್ರಶ್ನೆಗಳು. ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆಯುವ ವಿಧಾನದಿಂದ ಪುನರಾವರ್ತಿತ ವ್ಯವಕಲನ 81ರ ವರ್ಗಮೂಲ. ಅಂದ್ರೆ ವಿವರಣೆಯಲ್ಲಿ ಮೊದಲು 1, 3, 5, 7 ಈ ರೀತಿ ಬೆಸ ಸಂಖ್ಯೆಗಳನ್ನು ಕಳೀತಾ ಹೋಗ್ಬೇಕು. 1, 3, 5, 7 ಎಲ್ಲಿವರೆಗೆ 0 ಬಂತು ಅಂದ್ರೆ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಂತ ಹೇಳ್ತೀವಿ. 81ರಲ್ಲಿ 1 ಕಳೆದರೆ 80, ಆಮೇಲೆ 3 ಕಳೆದರೆ 77, 5 ಕಳೆದರೆ ಬಂದು ಉತ್ತರಕ್ಕೆ 72, ಮತ್ತೆ ಬಂದು ಉತ್ತರದಲ್ಲಿ 7 ಕಳೆದರೆ 65, ಮತ್ತೆ ಬಂದು ಉತ್ತರದಲ್ಲಿ 9 ಕಳೆದರೆ 56, ಬಂದೇ ಉತ್ತಿರ್ತಕ್ಕಂಥ ಉತ್ತರದಲ್ಲಿ 11 ಕಳೆದರೆ 40. ಬೆಸ ಸಂಖ್ಯೆಗಳನ್ನ ಕಳೀತಾ ಹೋಗ್ಬೇಕು. ಮುಂದಿನ 45ರಲ್ಲಿ 13 ಕಳೆದರೆ 32 ಈ ರೀತಿ ಮಾಡ್ತಾ ಹೋದ್ರೆ ಕೊನೆಗೆ 0 ಬಂದಿದೆಯಲ್ಲ, ಹಾಗಾಗಿ 81 ಅಂತ ಇಲ್ಲಿ 9 ಬಾರಿ ವ್ಯವಕಲನ ಮಾಡಲಾಗಿದೆ. ಆದ್ದರಿಂದ √81 ಇದರ ವರ್ಗಮೂಲ ಎಷ್ಟು? 9 ಅಂತ. 9 ಹೆಂಗ್ ಬಂತು ಅಂದ್ರೆ 9 ಬಾರಿ ಅದನ್ನ ಕಳೀತಾ ಹೋಗಿದ್ದಾರೆ. ಅಂದ್ರೆ ಕೊಟ್ಟಿರುವಂತಹ ಸಂಖ್ಯೆಯನ್ನ ಕಂಟಿನ್ಯೂ ಆಗಿರ್ತಕ್ಕಂಥ 1, 3, 5, 7, 9, 11, 13, 15 ಈ ರೀತಿ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳನ್ನ ಕಳೀತಾ ಹೋಗ್ಬೇಕು. ಎಷ್ಟು ಬಾರಿ ಕಳೆದಿವೆ ಅಷ್ಟು ಆ ಸಂಖ್ಯೆಯ ವರ್ಗಮೂಲ ಆಗಿರುತ್ತೆ ಅಂತ. ಇನ್ನು 2ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ಕಾರಣ ನೀಡಿ. ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. 1ನೇದು, ಬೆಸ ಸಂಖ್ಯೆಯ ಘನವು ಯಾವಾಗಲೂ ಸಮ ಸಂಖ್ಯೆ ಆಗಿರುತ್ತೆ. ತಪ್ಪು. ಬೆಸ ಸಂಖ್ಯೆಯ ಘನವು ಯಾವಾಗಲೂ ಬೆಸ ಸಂಖ್ಯೆ ಆಗಿರುತ್ತೆ. 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗಿರಬಹುದು ಅಂತ ಹೇಳಿದ್ರೆ ತಪ್ಪು. 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10ರ ಘನನೇ 1000 ಆಗಿರೋದ್ರಿಂದ ಇಲ್ಲಿ 4 ಅಂಕಿ ಆಗೋದ್ರಿಂದ ಅವ್ರು 3 ಅಂತ ಹೇಳಿದ್ರು ತಪ್ಪದ. 8ರಿಂದ ಕೊನೆಗೊಳ್ಳುವ ಯಾವುದೇ ಪೂರ್ಣ ಘನ ಸಂಖ್ಯೆ ಇರುವುದಿಲ್ಲ ಅಂದ್ರೆ ತಪ್ಪು. ಉದಾಹರಣೆಗೆ ಇದು 8ರಿಂದ ಕೊನೆಗೊಳ್ಳುತ್ತದೆ. ಯಾವುದು? 2ರ ಘಾತ 3 ಅಂತಕ್ಕಂಥ ಇದು 8ರಿಂದ ಕೊನೆಗೊಳ್ಳುತ್ತದೆ. ಹಾಗಾಗಿ ಅವ್ರು ಹೇಳಿರ್ತಕ್ಕಂಥದ್ದು ತಪ್ಪು. ಇನ್ನು 5ನೇ ಪ್ರಶ್ನೆ, ಇಲ್ಲಿ ಒಂದೇ ಒಂದು ಪ್ರಶ್ನೆ, 4 ಅಂಕದ ಪ್ರಶ್ನೆ ಇದೆ. ಅದರಲ್ಲಿ ಮತ್ತೆ 2 ಇವೆ. ಒಂದು ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ. ಬಾಹುವಿನ ಉದ್ದ √441 21. ಆ ಘನಗಳ ಸಂಖ್ಯೆ ಅಂದ್ರೆ ಇಲ್ಲಿ 441ರ ವರ್ಗಮೂಲ 20. ಇನ್ನು ಆಗ 3 ಸೆಂಟಿಮೀಟರ್ ಬಾಹುವಿನ ಅಳತೆ ಹೊಂದಿರುವ ಘನದಲ್ಲಿ 1 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಘನಗಳನ್ನ ಎಷ್ಟು ಪಡಿಬಹುದು ಅಂತ ಕೇಳಿದರೆ 3ರ ಘಾತ 3 ಅಂದ್ರೆ ಎಷ್ಟು? 27 ಅಂತಕ್ಕಂಥ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು 8ನೇ ತರಗತಿಯ ಸಂಪೂರ್ಣ ಪಠ್ಯಕ್ರಮದ ಎಲ್ಲ ಪ್ರಶ್ನೆಗಳ ಅಂದ್ರೆ ಕಂಡು ಹಿಡಿಯಿರಿ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡುತ್ತಾ ಪ್ರತಿಯೊಂದು ಘಟಕಕ್ಕೂ ಕೂಡ ನಾನೇನು ಮಾಡ್ತಾ ಇದ್ದೀನಿ, ಒಂದೊಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.